ಕೈ ಬಿಡಬಾರ್ದಾಗಾದ್ರೆ ಅಲ್ಲ ಅವ್ರು ಬದುಕಿದ್ದಾರೆ ಎಲೆಕ್ಷನ್ ನಿಮಿಷ ನಾನ್ ಕೇಳ್ತಾ ಇರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ನಿಮಗೆ ಬೇರೆ ಕಡೆ ಹೋಗಿ ಸೆಟ್ಲ್ ಆದಂತವ್ರಿಗೆ ಬೇರೆ ಕಡೆ ಶಾಶ್ವತವಾಗಿ ಈ ಕೆಲಸವನ್ನ ಪಾರ್ಲಿಮೆಂಟ್ ಚುನಾವಣೆಗೆ ಮೊದಲು ಯಾಕೆ ಮಾಡ್ಲಿಲ್ಲ? ಪಾರ್ಲಿಮೆಂಟ್ ಚುನಾವಣೆಗೆ ಯಾಕೆ ಮಾಡಲಿಲ್ಲ ಅಂತಂದ್ರೆ ಇವರಿಗೆ ಬೇಕಾಗಿರ್ತಕ್ಕಂಥ ಕಳ್ಳ ಓಟ್ಗಳನ್ನು ಹಾಕ್ಸೋದಕ್ಕೆ ಯಾರು ಹರಿಯಾಣದಲ್ಲಿ ಯಾವುದೋ ಬ್ರೆಜಿಲಿನ ಒಬ್ಳು ಏನೋ ರೂಪದರ್ಶಿಯ ಫೋಟೋಸ್ 26 ಓಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಗೇಡು, ಇದಕ್ಕಿಂತ ಗುಲಾಮಗಿರಿ ಇದು ಈ ಎಲೆಕ್ಷನ್ ಕಮಿಷನ್ ಏನಿದೆ. ಈ ಎಲೆಕ್ಷನ್ ಕಮಿಷನ್ ಅನ್ನ ಏನು ಆಕ್ಚುಲಿ ಈ ದೇಶದಿಂದ ಫಸ್ಟ್ ನಮ್ಮ ಅಧಿಕಾರ ಬಂದ್ರೆ ಫಸ್ಟ್ ಈ ಕಾನ್ಸ್ಟಿಟ್ಯೂಷನಲ್ ಪವರ್ ಅನ್ನು ಏನ್ ತೆಗೆದಾಕಿದ್ದಾರೆ ಬಿಜೆಪಿ ಅವರು. ಎಲೆಕ್ಷನ್ ಕಮಿಷನ್ ಅವ್ರಿಗೆ ಏನು ಅವರೇ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಬಿಜೆಪಿ ಮುಂಚೂಣಿ ಘಟಕ. ಅದು ಯಾರು ಅಪಾಯಿಂಟ್ ಮಾಡ್ತಾರೆ? ಕರೆಕ್ಟ್. ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರನ್ನ ಅಪಾಯಿಂಟ್ ಮಾಡೋದಕ್ಕೆ ಈಗ ವಿರೋಧ ಪಕ್ಷದವರು, ಈಗ ಮೆಜಾರಿಟಿ ಬೇಕಿತ್ತು ಅವ್ರಿಗೆ, ವಿರೋಧ ಪಕ್ಷ ಮತ್ತೆ ಹೋಮ್ ಮಿನಿಸ್ಟರ್ ಬೇಕಂತೆ ಅವ್ರಿಗೆ. ಸೊ ಅವರಿಬ್ರು ವೋಟ್ ಹಾಕೊಂಡ್ಮೇಲೆ ಮೆಜಾರಿಟಿಯಲ್ಲಿರುತ್ತೆ. ಸೊ ಸುಪ್ರೀಂ ಕೋರ್ಟಿನ ಜಡ್ಜ್ ಇರಬೇಕಾಗಿತ್ತು, ಸರಿ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಇರಬೇಕಿತ್ತು. ಇವರು ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ರೂಲ್ಸ್ ಅನ್ನ ಮಾಡಿಫೈ ಮಾಡಿದ್ರು. ಸೊ ಹಾಗಾಗಿ ಚುನಾವಣೆನ ಗೆಲ್ತಾ ಇದ್ದಾರೆ. ಇವಾಗ SIR ಮಾಡ್ತಾ ಇರ್ತಕ್ಕಂಥದ್ದು SIR ಒಂದು ಥ್ರೆಟನಿಂಗ್ ಟೆಕ್ನಿಕ್. ಇದು ಒಂದು ಥ್ರೆಟನಿಂಗ್ ಅಷ್ಟೇನೆ, ಯಾರನ್ನೋ ಬೆದರಿಸ್ತಾ ಇದ್ದಾರೆ. ಆ ಬೆದರಿಸಕ್ಕೆಲ್ಲ ನಾವು ಎದುರ್ಕೊಳ್ಳಲ್ಲ. ಏನು ಚುನಾವಣಾ ಆಯೋಗ ಯಾರಿಗೆ ಜೊತೆ ಸೇರ್ಕೊಂಡು ಕೈ ಜೋಡಿಸಿ ಬೆದರಿಸ್ತಾ ಇದೆ ಅದಕ್ಕೆ ನಾವು ಎದುರ್ಕೊಳ್ಳಲ್ಲ. ನಾವು ಅದನ್ನ 100% ನೀವು ಆಯ್ತು. ನಾವು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಆಯ್ತು, ನೀವು SIR ಮಾಡ್ತಿದ್ದೀರಲ್ಲ, ನೀವು SIR ಅನ್ನ ಇಡೀ ದೇಶದ 30 ರಾಜ್ಯಗಳಲ್ಲಿ ಒಟ್ಟಿಗೆ ಯಾಕೆ ಮಾಡ್ತಾ ಇಲ್ಲ? ಒಟ್ಟಿಗೆ ಮಾಡಿದ್ರೆ ಇವತ್ತು ಎಲ್ಲ ಕಳ್ಳರು ಸಿಕ್ಕಾಕೋತಾ ಇದ್ರು. ಚುನಾವಣೆ ಇದೆ ಅದಕ್ಕೆ ಬಂದಿದ್ದಾರೆ ಅಂತ. ಎಕ್ಸಾಕ್ಟ್ಲಿ, ಖಂಡಿತ ಅಬ್ಸಲ್ಯೂಟ್ಲಿ ಅವರು ಅದಕ್ಕೆ ಬೇಕಾಗಿರೋದು. ಈಗ ನಾವು ಇಡೀ ಸೌತ್ ಇಂಡಿಯಾದಲ್ಲಿ ಬೇರೆ ಉತ್ತರ ಪ್ರದೇಶದ ದಕ್ಷಿಣ ಭಾರತದಲ್ಲಿ ಹಲವಾರು ಉತ್ತರ ಭಾರತದ ಪ್ರಜೆಗಳು ಬಂದು ನೆಲೆಸಿದ್ದಾರೆ ಇಲ್ಲಿ. ಅವರನ್ನ ಒಂದೇ ಬಾರಿ ಬಿಹಾರದ ಟೈಮಲ್ಲಿ ಕರ್ನಾಟಕನು ಮಾಡಿದಿದ್ರೆ ಪ್ಯಾರಲಲ್ ಸಿಗ್ತಾರೆ. ಇಲ್ಲೆಷ್ಟು ಡೂಪ್ಲಿಕೇಟ್ ಅಲ್ಲಿಂದ ಬಂದಿದ್ದಾರೆ, ಪಕ್ಕದ ರಾಜ್ಯದವ್ರು ಇಲ್ಲೆಷ್ಟು ಓಟ್ಸ್ ಇದೆ ಅಲ್ಲೆಷ್ಟು ಓಟ್ಸ್ ಇದೆ ಅಂತ ಹೇಳಿ ಗೊತ್ತಾಗ್ತಿತ್ತು. ಅವ್ರು ಒಂದೇ ಟೈಮಲ್ಲಿ 2 ಬಾರಿ ಇರಕ್ ಸಾಧ್ಯ ಅಂದ್ರೆ ಅವರು ಪ್ಯಾರಲಲ್ ಆಗಿ ಒಂದು ಸಿಟಿಜನ್ಶಿಪ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಎರಡು ರಾಜ್ಯಗಳಲ್ಲಿ ಅವರ ಅಸ್ತಿತ್ವವನ್ನು ಉಳಿಸುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ. ದಿಸ್ ಇಸ್ ಡೇಂಜರಸ್ ಟು ದ ಡೆಮಾಕ್ರಸಿ. ಎಸ್ ಸರ್, ಖಂಡಿತ ಬರ್ತೀನಿ ಸರ್. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ವಿಜಯ್ ಕುಮಾರ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಮತದಾರ ಪಟ್ಟಿ ಪರಿಷ್ಕರಣೆ ಬಿಹಾರದಲ್ಲಿ ನೋಡಿದ್ವಿ, ಈಗ ಪಶ್ಚಿಮ ಬಂಗಾಳದಲ್ಲಿ ಶುರುವಾಗಿದೆ, ಮತ್ತೆ 12 ರಾಜ್ಯಗಳಲ್ಲೂ ಕೂಡ ಈಗ ಆಲ್ಮೋಸ್ಟ್ ಚಾಲನೆ ಸಿಕ್ಕಿದೆ. ಇದು ಬಿಜೆಪಿಯ ಮತ್ತೊಂದು ಸ್ಟ್ರಾಟಜಿ ಅಂತ, ಅಂದ್ರೆ ಚುನಾವಣೆಯನ್ನ ತಮಗೆ ಪೂರಕವಾಗಿ ಮಾಡಿಕೊಳ್ಳುವಂತೆ ಅಥವಾ ವೋಟರ್ಸ್ ಅನ್ನ ತಮ್ಮ ಕಡೆ ಅಥವಾ ತಮ್ಗೆ ಯಾರು ಬೇಡೋ ಅದನ್ನ ಡಿಲೀಟ್ ಮಾಡುವಂತ ಒಂದು ಹುನ್ನಾರ ಅನ್ನುವಂತ ಆರೋಪ ಪ್ರತಿಪಕ್ಷಗಳು ಮಾಡ್ತಾ ಇದಾವೆ ಸರ್. ಈಗ ಒಂದೇ ಒಂದು ಕ್ಷಣ ನಿಮಗೆ ಒಂದು ಸ್ಕೆಲಿಟಲ್ ರೂಪ ಕೊಡ್ತೀನಿ. ಓಕೆ. ಸಂಸತ್ತು ಹಾಗೂ ರಾಜ್ಯ ವಿಧಾನ ಮಂಡಳಿಗಳಿಗೆ ಚುನಾವಣೆಗಳನ್ನು ನಡೆಸುವುದಕ್ಕಾಗಿ ಭಾರತ ಸಂವಿಧಾನದ ಅನುಚ್ಛೇದ 324 ಮತ್ತು ಜನತಾ ಪ್ರಾತಿನಿಧ್ಯ ಅಧಿನಿಯಮ 1950 RPA 1950 ಅನುಸಾರ ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸುವುದರ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವು ಚುನಾವಣಾ ಆಯೋಗದಲ್ಲಿ ನಿಹಿತವಾಗಿರುತ್ತದೆ. ಒಂದು. ಎರಡನೇದು ಸರ್, 1950 ಜನತಾ ಪ್ರಾತಿನಿಧ್ಯ ಅಧಿನಿಯಮ 50ರ ಅಡಿ ರಚಿತವಾದ ಮತದಾರ ನೋಂದಣಿ ನಿಯಮಗಳು 1960. ಏನ್ ಸರ್? ಇದರ ಪ್ರಕಾರ 1952ರಿಂದ 2003ರವರೆಗೂ ಪರಿಷ್ಕರಣೆ ನಡೀತಾ ಇದೆ. ಇದು ರಿವಿಷನ್ ನಡೀಬಾರದು ಅಂತ ಎಲ್ಲೂ ಇಲ್ಲ. ಇಂಥ ನಿರ್ದಿಷ್ಟ ಸಮಯದಲ್ಲೇ ರಿವಿಷನ್ ಮಾಡಬೇಕು, ಎಲೆಕ್ಷನ್ ಟೈಮ್ ನಲ್ಲೇ ಮಾಡಬೇಕು, ವಿರಾಮದ ಟೈಮ್ ನಲ್ಲಿ ಮಾಡಬಾರದು ಹಾಗಂತ ಯಾವ ಕಾನೂನು. ಬಟ್ 10 ವರ್ಷದಲ್ಲಿ ಆಗದೆ ಇರೋದು ಈಗ ಮಾಡ್ತಿದ್ದಾರೆ ಅಂದ್ರೆ ಸಹಜವಾಗಿ ಅನುಮಾನ ಬಂದಿರತ್ತಲ್ಲ ಸರ್ ರಾಜಕೀಯವಾಗಿ. ಅಂದ್ರೆ ಕೇಳಿಸ್ಕೊಳ್ಳಿ, ಈಗ ಈ ಚರ್ಚೆ ಬಂತಲ್ಲ, ಕಳ್ಳು ಓಟು SIR ನಲ್ಲಿ ಸೇರಿಸಿದ್ದಾರೆ, ಇದನ್ನೆಲ್ಲ ಯಾರಿಗೂ ಇದ್ರ ಬಗ್ಗೆ ಗಮನ ಇರಲಿಲ್ಲ ಮುಂಚೆ. ವೋಟರ್ ಲಿಸ್ಟ್ ಅಲ್ಲಿ ಇವಾಗ ಕಾಶ್ಮೀರದಲ್ಲಿ ನೀವು 52ನೇ ಇಸ್ವಿ 47ನೇ ಇಸ್ವಿ ಒಳಗೆ ಮಹಾರಾಜ ಹರಿ ಸಿಂಗ್ ಅವರು ಸೇರಿದಾಗ ಎಷ್ಟು ಜನ ವೋಟರ್ ಇದ್ರು, ಇವತ್ತು ಎಷ್ಟು ಜನ ವೋಟರ್ ಆಗಿದ್ದಾರೆ? 47ರಿಂದ 52ರಲ್ಲಿ ಎಷ್ಟು ಜನ ವೋಟರ್ಸ್ ಆಗ್ಬಿಟ್ರು ದಿಢೀರ್ ಅಂತ, ರಾತ್ರಿ. ಹಾಗೇನೆ ಪ್ರತಿಯೊಂದು ರಾಜ್ಯದಲ್ಲೂ ಸೇರಿಸಿದ್ದಾರೆ. ಅದ್ರ ಪರಿಷ್ಕರಣೆ ಆಗಬೇಕು ಅಂತಾನೇನೆ ನೋಡಿ. ಮೊನ್ನೆ ಕೂಡ ಕರ್ನಾಟಕದಲ್ಲಿ ಯಾಕೆ ಮಾಡ್ಲಿಲ್ಲ ಅಂತ ಇವ್ರು ಕೇಳ್ತಾರೆ. ಮೊನ್ನೆ ಕರ್ನಾಟಕದಲ್ಲೂ ಮಾಡ್ಬೇಕು ಅಂದ್ಬಿಟ್ಟು ಗವರ್ಮೆಂಟ್ ಆಫ್ ಇಂಡಿಯಾದವರು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಕೂಡ ರಿವಿಷನ್ ಕರ್ನಾಟಕಕ್ಕೆ ಕಳಿಸಿದ್ದಾರೆ. ಕರ್ನಾಟಕದಲ್ಲಿ ಇದು ರಿವಿಷನ್ ನಡೀತಾ ಇದೆ. ಇದು ರಿವಿಷನ್ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ, ಎಲೆಕ್ಷನ್ ಟೈಮ್ ನಲ್ಲಿ ಮಾಡ್ತಾರೆ ಅಂತೇನಿಲ್ಲ. ನಮ್ಮ ಹತ್ರ ಸ್ಟಾಫ್ಗಳು ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ಯಾವ ಸ್ಟೇಟ್ ನಲ್ಲಿ ಮಾಡಬೇಕು ಪ್ರಯಾರಿಟೀಸ್ ಅಲ್ಲಿ ಅದ್ರ ಮೇಲೆ ಹೋಗುತ್ತೆ. ಇದೆಲ್ಲ ದಿ ಪರ್ವ್ಯೂ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ
ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದು ನೀವು ಡಿಸ್ಪ್ಯೂಟ್ ಇದ್ರೆ ಕೋರ್ಟ್ ನಲ್ಲಿ ಮಾಡಬೇಕು, ಅರ್ಥ ಆಯ್ತಾ? ಇದು ಡಿಸ್ಪ್ಯೂಟ್ ಎಲೆಕ್ಷನ್ ಟೈಮ್ ದಲ್ಲಿ ಮಾಡಿದ್ರು, ಬಿಹಾರದಲ್ಲೇ ಮಾಡಿದ್ರು. ಪತ್ರಕರ್ತರು ದಯವಿಟ್ಟು ನೀವು ಬಿಜೆಪಿ ವಕ್ತಾರರಂಗೆ ಮಾತಾಡೋದನ್ನ ಬಿಟ್ಟು, ನೀವೊಬ್ರು ಹಿರಿಯರಿದ್ದೀರಿ, ಗೌರವಯುತವಾಗಿ ದಯವಿಟ್ಟು ನೀವು ಇದನ್ನ ಕ್ರಿಟಿಸೈಸ್ ಅನ್ನ, ನಾನು ನನ್ನ ಬಗ್ಗೆ ಮಾತಾಡಿ ಅಂತ ಹೇಳ್ತಿಲ್ಲ, ನೀವು ಒಬ್ರು ವಿಶ್ಲೇಷಕರಾಗಿ ಪತ್ರಕರ್ತರಾಗಿ ದಯವಿಟ್ಟು ಮಾತಾಡೋದನ್ನ ದಯವಿಟ್ಟು ಕಲ್ತ್ಕೊಳ್ಳಿ. ನೀವು ಬಿಜೆಪಿ ವಕ್ತಾರರು ಬಿಜೆಪಿ ವಕ್ತಾರರಾಗಿ ಮಾತಾಡೋದು ದಯವಿಟ್ಟು ನಿಲ್ಲಿಸಿ. ಎಲೆಕ್ಷನ್ ಕಮಿಷನ್ ಅಲ್ಲಲ್ಲ, ಒಂದ್ ನಿಮಿಷ, ಎಲೆಕ್ಷನ್ ಕಮಿಷನ್ ನಿರ್ಧಾರ ಮಾಡ್ತೀರಿ ಬಿಜೆಪಿ ಪರವಾಗಿ ಅಂತ ಹೇಳಿ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದು ಎಕ್ಸಾಕ್ಟ್ ಬಿಜೆಪಿ ವಕ್ತಾರರು ಮಾತಾಡೋದು. ಸತ್ಯ ಹೇಳಿದ್ರೆ ನೀವು ಯಾಕೆ ಸತ್ಯ ಎಲ್ಲಿದೆ? ಎಲೆಕ್ಷನ್ ಕಮಿಷನ್ ಅನ್ನ ಇಡೀ ರಾಜ್ಯ ಅಂದ್ರೆ ಸ್ಟಾಫ್ ಇಲ್ಲ ಅಂತಾರೆ, ಹೆಂಗ್ ಮಾಡ್ತಾರೆ ಅವರು? ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಸ್ಟಾಫ್ ಇಲ್ವಾ? ಚುನಾವಣೆ ಯಾಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಮೊದಲು ಮಾಡಕ್ಕಾಗಿಲ್ಲ? ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಿಜೆಪಿಗೆ ಅನುಕೂಲ ಮಾಡ್ಕೊಡ್ಬೇಕಾಗಿತ್ತು, ಮಹಾರಾಷ್ಟ್ರದಲ್ಲಿ ಅನುಕೂಲ ಮಾಡ್ಬೇಕಾಗಿತ್ತು, ಮಾಡ್ಬೇಕಾಗಿತ್ತು. ಈಗ ಸೆನ್ಸಸ್ ಹೇಗ್ ಮಾಡ್ತೀರಿ? ಸೆನ್ಸಸ್ ಇಡೀ ದೇಶದಲ್ಲಿ ಒಂದೇ ಬಾರಿ ಮಾಡಲ್ವಾ ನೀವು? ಒಂದು ರಾಜ್ಯದಲ್ಲಿ ಒಮ್ಮೆ, ಇನ್ನೊಂದು ರಾಜ್ಯದೊಳಗೆ ಮಾಡ್ತೀರಾ? ನೀವು ಪತ್ರಕರ್ತರಾಗಿ ಹಿರಿಯರಾಗಿ ನಿಮಗೆ ಜ್ಞಾನ ಇಲ್ಲ ಅಂದ್ರೆ ಮರ್ತೋಗಿದ್ರೆ ದಯವಿಟ್ಟು ಜ್ಞಾಪಿಸ್ಕೊಳ್ಳಿ. ಚುನಾವಣಾ ಆಯೋಗ ಈ ದೇಶಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ. ಬಿಜೆಪಿ ಎದುರ್ಕೊಂಡಿದ್ರು ಅವರ ಗೌರವ ಅಲ್ಲ. ಅಲ್ಲ, ಒಂದು ಅವರ ಅಭಿಪ್ರಾಯ ಅಲ್ಲ ಇದು. ಪತ್ರಕರ್ತರಾಗಿ ಅವಾಗಲೂ ಅಂಶಕ್ಷೀರ ನ್ಯಾಯ ಸೆನ್ಸಸ್ ಒಂದು ರಾಜ್ಯದಲ್ಲಿ ಒಮ್ಮೆ, ಇನ್ನೊಂದು ರಾಜ್ಯದಲ್ಲಿ ಒಂದ್ಸರಿ ಮಾಡ್ತೀರಾ ನೀವು? ಇಡೀ ದೇಶಾದ್ಯಂತ 140 ಕೋಟಿಗೆ ಸೆನ್ಸಸ್ ಮಾಡ್ತೀರಾ? ನಿಮ್ ಪ್ರಕಾರ ಆದ್ರೆ ಗುಜರಾತ್, ಮಧ್ಯಪ್ರದೇಶ ಅಲ್ಲಿ ಕಾಂಗ್ರೆಸ್ ಇದೆಯಾ, ಬಿಜೆಪಿ ಇದೆಯಾ? ಅದು ಲಿಸ್ಟ್ ಅಲ್ಲಿ ಇದೆ. ಈಗ ಕೇಳಿಸ್ಕೊಳ್ಳಿ, 140 ಕೋಟಿ ಜನರಿಗೂ ಒಂದೇ ಬಾರಿ ಸೆನ್ಸಸ್ ಮಾಡ್ತೀರಾ ಅಂತಂದ್ರೆ ಅಷ್ಟು ಜನಕ್ಕೆ ಸ್ಟಾಫ್ ಇದ್ದಾರೆ ಅಂದ್ರೆ ನೀವು SIR ಮಾಡಕ್ ಯಾಕಾಗಲ್ಲ? ಕೇವಲ ಇದು ಕೆಲವು ರಾಜ್ಯಗಳನ್ನ ಎದುರಿಸುವಂತ ಕೆಲಸ, ಕೆಲವು ರಾಜ್ಯಗಳಿಗೆ ಬಿಜೆಪಿ ಅನುಕೂಲ ಮಾಡ್ಕೊಡಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಪತ್ರಕರ್ತರು ದಯವಿಟ್ಟು ಹಿರಿಯರಿದ್ದೀರಿ, ಗೌರವಯುತವಾಗಿ ಅಂಶಕ್ಷೀರ ನ್ಯಾಯವಾಗಿ ಮಾತಾಡೋದನ್ನ ದಯವಿಟ್ಟು ಕಲ್ತ್ಕೊಳ್ಳಿ. ಎಸ್ ವಿಜಯ್ ಕುಮಾರ್ ಸರ್, ಬರ್ತೀನಿ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ನೋ, ಐ ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಿಮ್ಮನ್ನ ಗೌರವಯುತವಾಗಿ ಮಾತಾಡಿದ್ದೇನೆ. ನೀವು ಬಿಜೆಪಿಯ ಚೇಳಗಳ ರೀತಿ ಮಾತಾಡೋದನ್ನ ದಯವಿಟ್ಟು ನಿಲ್ಲಿಸಿ. ಅಂತ ಪದಗಳು ಬೇಡ ಸರ್. ಗೌರವ ಕೊಡಬೇಕು ಸರ್ ಅವರ ಅಭಿಪ್ರಾಯಕ್ಕೆ. ಅಲ್ಲ, ನೀವು ಸತ್ಯ ಅಲ್ಲ, ನ್ಯಾಯಯುತವಾಗಿ ಸತ್ಯವನ್ನ ಮಾತಾಡಿದ್ರೆ, ಅವರ ಅಭಿಪ್ರಾಯವನ್ನ ಹೇಳಿದ್ರೆ ನೀವು ಬಿಜೆಪಿ ಅಂತ ಹೇಳ್ತೀರಿ, ಕಾಂಗ್ರೆಸ್ ವಿರೋಧಿ ಅಂತ ಹೇಳ್ತೀರಿ. ಕಾಮನ್ ಮ್ಯಾನ್ ಆಗಿದೆ ಅವರ ಅಭಿಪ್ರಾಯ. ಒಬ್ರು ಪತ್ರಕರ್ತರಾಗಿ ಅಭಿಪ್ರಾಯ ಸರ್, ಅದು ಅವರ ಅಭಿಪ್ರಾಯ ಅಲ್ಲ, ಅಂಶಕ್ಷೀರ ನ್ಯಾಯ ಪತ್ರಕರ್ತರು ಸರ್, ನಿಮ್ಮ ವರ್ಡ್ಸ್ ಗಳೇನಿದೆ ಅವರ ಅಭಿಪ್ರಾಯ ನಿಮಗೆ ಅದು ಸಹಿಸಿಕೊಳ್ಳೋಕಾಗಿದ್ರೆ ನೀವು ನೀವು ಅದನ್ನ ಹೇಳ್ತಾ ಇದ್ರೆ ಅಷ್ಟೇ, ಏಜೆಂಟ್ ಅಂತ ಪಟ್ಟ ಕಟ್ತೀರ ಅಷ್ಟೇ. ನಿಮ್ಮ ವಿರೋಧವಾಗಿ ಮಾತಾಡಿದ್ರೆ ಮಹಾರಾಷ್ಟ್ರದಲ್ಲಿ ಆಯ್ತು, ಮಹಾರಾಷ್ಟ್ರ ಬರ್ತೀನಿ ಸರ್.